2024-25ನೇ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ವಿವಿಧ ಸಂಘಗಳ ರಚನೆಯನ್ನು ಹಮ್ಮಿಕೊಂಡಿದ್ದೇವೆ. ಮೊದಲನೆಯದಾಗಿ ವಿಜ್ಞಾನ ಸಂಘ. ಇದರ ಅರ್ಥ ಮಕ್ಕಳು ವಿಜ್ಞಾನವನ್ನು ಸಂತಸದಾಯಕವಾಗಿ ಆಸಕ್ತಿಯಿಂದ ಕಲಿಯಲು, ವೈಜ್ಞಾನಿಕ ಚಿಂತನೆ ಬೆಳೆಸಿಕೊಳ್ಳಲು ವಿದ್ಯಾರ್ಥಿಗಳೇ ಸ್ವಂತ ರಚಿಸಿಕೊಂಡಿರುವ ಸಂಘ. ಇದರ ಉದ್ದೇಶವೇನೆಂದರೆ ವಿಜ್ಞಾನದ ತತ್ವಗಳನ್ನು ತನ್ನ ಪರಿಸರದಲ್ಲಿ ಅಳವಡಿಸಿಕೊಂಡು ಅರಿವು ಮೂಡಿಸುವುದು ಮತ್ತು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವುದು. ಮತ್ತೊಂದು ಸಂಘ ಗಣಿತ ಸಂಘ. ಇದರ ಅರ್ಥ ಗಣಿತವನ್ನು ಸಂತಸದಾಯಕವಾಗಿ ಆಸಕ್ತಿಯಿಂದ ಕಲಿಯಲು, ತಾರ್ಕಿಕ ಚಿಂತನೆಗಳನ್ನು ಬೆಳೆಸಿಕೊಳ್ಳಲು ವಿದ್ಯಾರ್ಥಿಗಳೇ ಸ್ವಂತ ರಚಿಸಿಕೊಂಡಿರುವ ಸಂಘ. ಇದರ ಉದ್ದೇಶವೇನೆಂದರೆ ಗಣಿತ ತಜ್ಞರ ಕೊಡುಗೆಗಳನ್ನು ಸ್ಮರಿಸುವುದು, ಗಣಿತದ ಜ್ಞಾನವನ್ನು ದಿನನಿತ್ಯ ಜೀವನದಲ್ಲಿ ಬಳಸುವುದು, ತಾರ್ಕಿಕ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವುದು ಗಣಿತ ಸಂಘದ ಉದ್ದೇಶವಾಗಿದೆ. ಮುಂದುವರೆದಂತೆ ಕ್ರೀಡಾ ಸಂಘ. ಇದರ ಅರ್ಥ ಕ್ರೀಡಾಭಿಮಾನಿಯನ್ನು ಬೆಳೆಸಿಕೊಳ್ಳಲು ವಿದ್ಯಾರ್ಥಿಗಳೇ ರಚಿಸಿಕೊಂಡಿರುವ ಸಂಘ. ಇದರ ಉದ್ದೇಶ ಕ್ರೀಡಾ ಮನೋಭಾವನೆ ಬೆಳೆಸುವುದು, ಕ್ರೀಡೆಗಳಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸುವಂತೆ ಮಾಡುವುದು, ಸರ್ವಾಂಗೀಣ ಬೆಳವಣಿಗೆಗೆ ಕ್ರೀಡೆ ಅಗತ್ಯ ಎಂಬುದರ ಬಗ್ಗೆ ಅರಿವು ಮೂಡಿಸುವುದು. ಇನ್ನು ಸಮಾಜ ಸಂಘ. ಇದರ ಅರ್ಥ ವಿದ್ಯಾರ್ಥಿಗಳು ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳಲು ತಾವೇ ರಚಿಸಿಕೊಂಡಿರುವ ಸಂಘ. ಇದರ ಉದ್ದೇಶವೇನೆಂದರೆ ರಾಜಕೀಯ ಮೌಲ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವುದು, ಐತಿಹಾಸಿಕ ಘಟನೆಗಳ ಬಗ್ಗೆ ಅರಿವು ಮೂಡಿಸುವುದು, ಜಗತ್ತಿನ ಪ್ರಚಲಿತ ಘಟನೆಗಳನ್ನು ತಿಳಿಸುವುದು, ಸಾಮಾಜಿಕ ಉಡುಗೆಗಳ ಬಗ್ಗೆ ತಿಳಿಸುವುದು ಮತ್ತು ರಾಷ್ಟ್ರ ಪ್ರೇಮ ಬೆಳೆಸಿಕೊಳ್ಳುವುದು. ಇನ್ನು ಭಾಷಾ ಸಂಘ. ಇದರ ಅರ್ಥ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದೊಂದಿಗೆ ಭಾಷಾ ಬೋಧಿಸುವುದು, ಭಾಷಾ ಬೋಧನೆಗೆ ಸಂಬಂಧಿಸಿದ ಜ್ಞಾನ ಮತ್ತು ಕೌಶಲ್ಯಗಳನ್ನು ಪಡೆಯುವುದು. ಇದರ ಉದ್ದೇಶವೇನೆಂದರೆ ಆತ್ಮವಿಶ್ವಾಸವನ್ನು ನಿರ್ಮಿಸುವ ಗುರಿಯನ್ನು ಹೊಂದಿದೆ, ಪ್ರಾಮಾಣಿಕತೆಯನ್ನು ನಿರ್ಮಿಸುವುದು, ದೃಷ್ಟಿಕೋನಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಅರ್ಥಪೂರ್ಣ ಶಿಕ್ಷಣಶಾಸ್ತ್ರವನ್ನು ಅಭ್ಯಾಸ ಮಾಡುವುದು. ಇನ್ನು ಇಕೋ ಕ್ಲಬ್ ಸಂಘ. ಇದರ ಅರ್ಥ ಜೀವ ವಿಜ್ಞಾನದಲ್ಲಿ ಆಸಕ್ತಿಯಿಂದ ಕಲಿಯಲು, ಪರಿಸರ ಕಾಳಜಿ ಬೆಳೆಸಿಕೊಳ್ಳಲು ವಿದ್ಯಾರ್ಥಿಗಳೇ ಸ್ಥಾಪಿಸಿರುವ ಸಂಘ. ಇದರ ಉದ್ದೇಶವೇನೆಂದರೆ ಪರಿಸರದಲ್ಲಿ ಸ್ವಚ್ಛತೆ, ನೈರ್ಮಲ್ಯದ ಬಗ್ಗೆ ತಿಳಿಸುವುದು, ಪರಿಸರ ಮಾಲಿನ್ಯದಿಂದ ಜೀವ ವೈವಿಧ್ಯತೆ ಮೇಲೆ ಉಂಟಾಗುವ ಪರಿಣಾಮಗಳ ಬಗ್ಗೆ ತಿಳುವಳಿಕೆ ಮೂಡುವುದು. ಇನ್ನು ಗ್ರಾಹಕರ ಸಂಘ. ಇದರ ಅರ್ಥ ಮಕ್ಕಳು ತಾವು ದಿನನಿತ್ಯ ಬಳಸುವ ವಸ್ತುಗಳ ಗುಣಮಟ್ಟ ಹಾಗೂ ಇವುಗಳ ಬೆಲೆಗಳ ಬಗ್ಗೆ ತಿಳುವಳಿಕೆ ಹೊಂದಲು ಸ್ಥಾಪಿಸಿರುವ ಸಂಘ. ಇದರ ಉದ್ದೇಶವೇನೆಂದರೆ ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986ರಲ್ಲಿ ಬರುವ ಗ್ರಾಹಕರ ಹಕ್ಕುಗಳ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆ ನೀಡುವುದಕ್ಕೆ, ಗ್ರಾಹಕರ ಚಳುವಳಿಯಲ್ಲಿ ದೇಶದಾದ್ಯಂತ ಹೆಚ್ಚು ಬಲಯುತಗೊಳಿಸುತ್ತಿರುತ್ತದೆ. ವಿದ್ಯಾರ್ಥಿಗಳು ಗ್ರಾಹಕ ಕ್ಲಬ್ನ ಇನ್ನು ಸಾಂಸ್ಕೃತಿಕ ಸಂಘ. ಇದರ ಅರ್ಥವೇನೆಂದರೆ ಮಕ್ಕಳ ಕೌಶಲ್ಯಗಳನ್ನು ತಿಳಿಸಲು ತಾವೇ ರಚಿಸಿಕೊಂಡಿರುವ ಸಂಘ. ಇದರ ಉದ್ದೇಶವೇನೆಂದರೆ ತಾವು ನಮ್ಮ ಕೌಶಲ್ಯಗಳನ್ನು ಪ್ರತಿಭಾ ಕಾರಂಜಿ ಇನ್ನು ಮುಂತಾದ ಕಾರ್ಯಕ್ರಮಗಳಲ್ಲಿ ವ್ಯಕ್ತಪಡಿಸಲು ಹಮ್ಮಿಕೊಂಡಿರುವ